ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಶುಭೋದಯ. ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆದಂತಹ ಲೇಡಿ ಸೂಪರ್ ಸ್ಟಾರ್ ಅನಿಸಿಕೊಂಡಂತಹ ಶ್ರೀಮತಿ ಮೀತಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಗಳಿದೆಯಲ್ಲ, ಪ್ರತಿಯೊಂದು ಪ್ರಿಡಿಕ್ಷನ್ಸ್ಗಳು ಕೂಡ ನಿಖರವಾಗಿ ನೇರವಾಗಿ ನಿಮ್ಮನ್ನು ತಲುಪ್ತಾ ಇವೆ. ಮೀತಾ ಕ್ರಿಸ್ಟಲ್ ಆಸ್ಟ್ರೋ ವಿಶೇಷ ಕಾರ್ಯಕ್ರಮಕ್ಕೆ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ವಿಶೇಷವಾದಂತಹ ಮಾಹಿತಿ ಇರುತ್ತೆ, ವಿಶೇಷವಾದಂತಹ ಒಂದು ಪ್ರಿಡಿಕ್ಷನ್ಸ್ಗಳನ್ನು ಮೇಡಮ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ದಿನದ ವಿಶೇಷತೆ ಹೇಗಿದೆ, ಯಾವ ಪ್ರಿಡಿಕ್ಷನ್ಸ್ಗಳನ್ನು ಕೊಡ್ತಾರೆ, ಈ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಮಾಹಿತಿಯನ್ನು ಕೇಳೋಣ. ಜೊತೆಗೆ ನಿಮ್ಮ ಕರೆಗಳಿಗೂ ಕೂಡ ಇವತ್ತು ಉತ್ತರಿಸುವಂತಹ ಪ್ರಯತ್ನ ಕಾರ್ಯಕ್ರಮದ ಮೂಲಕ ಆಗುತ್ತೆ. ಹಾಗಾದ್ರೆ ಮತ್ತ್ಯಾಕೆ ತಡ, ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ಒಂದು ಹೊಸ ದಿನಕ್ಕೆ ಕಾಲಿಟ್ಟಿದ್ದೀವಿ. ಪ್ರತಿದಿನವೂ ಶುಭ ದಿನವೇ, ಆದರೂ ಕೂಡ ಒಂದಷ್ಟು ನಮಗೆ ಮಾರ್ಗದರ್ಶನ ಮತ್ತೊಂದು ಒಂದು ಬಗೆಯ ಎಚ್ಚರಿಕೆಯನ್ನು ನಾವು ತಗೋಬೇಕಾದ್ರೆ ಈ ದಿನ ಹೇಗಿದೆ, ಏನು ಮಾಡಬಹುದು? ನೋಡಿ, ಇವತ್ತಿನ ದಿನ ಅಂತ ಬಂದಾಗ ಇವತ್ತಿನ ಡೇಟ್ ಬಂದು 20ನೇ ತಾರೀಕಾಗಿರುತ್ತೆ. 20 ಅನ್ನೋದು ಓಕೆ, ಯಾಕಂದರೆ ಈ ವರ್ಷದ ಒಂದು ತುಂಬ ಲಕ್ಕಿಯೆಸ್ಟ್ ನಂಬರ್ ಅಂತ ಕೂಡ ಹೇಳಿದ್ದೆ 20 ಅನ್ನೋ ತಾರೀಕು. ಅದೇ ರೀತಿ ಯಾರೆಲ್ಲ 20ನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಇವತ್ತು ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಮೊದಲಿಗೆ. ಜೊತೆಗೆ ಇವತ್ತಿನ ದಿನ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಂತ ಅಂದಾಗ ನೋಡಿ, ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ಹೇಳ್ತಾ ಹೋಗೋಣ. ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ, ಯಾಕಂದರೆ ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ, ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ 10ನೇ ಮನೇಲಿರ್ತಾನೆ. 10ನೇ ಮನೆ ಅಂತಂದರೆ ಕೆಲಸ ಕಾರ್ಯ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲೆಲ್ಲ ಬಹಳ ಸ್ವಲ್ಪ ಸ್ಟ್ರೆಸ್ಸು, ಕೆಲಸ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ಏನಾದರೂ ಸರಿ ಸ್ವಲ್ಪ ತಡ್ಕೊಳ್ಬೋದು ಅಷ್ಟೇ. ಅತಿ ಹೆಚ್ಚು ಕೆಲಸ ಬಂದಾಗ ಎಲ್ಲ ಒಂದು ಕಡೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಮನೆಯವ್ರಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಹೊರಗಡೆ ಅವ್ರಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಈ ಕೆಲಸದಲ್ಲೇ ಮುಳುಗೋಗಿರ್ತಾರೆ. ಅಂದರೆ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಅವ್ರ ಬಗ್ಗೆನೂ ಅವರು ಗಮನ ಕೊಟ್ಕೋಬೇಕಾಗತ್ತೆ. ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವ್ರಿಗೂ ಅಷ್ಟೇ, ಬಿಸ್ನೆಸ್ಸಲ್ಲಿ ತುಂಬ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಕನ್ಯಾ ರಾಶಿಗೆ. ಜೊತೆಗೆ ಏನಪ್ಪ ಅಂತಂದರೆ ರಾಶಿಗೆ, ಕನ್ಯಾ ರಾಶಿಗೆ 12ನೇ ಮನೆ ಅಂತ ಹೇಳ್ತೀವಿ, ವ್ಯಯಸ್ಥಾನ ಅಂತ ಹೇಳ್ತೀವಿ. ಧನಸ್ಥಾನಾಧಿಪತಿ ಶುಕ್ರ 12ನೇ ಮನೇಲಿ ಇರ್ತಾನೆ. 12ನೇ ಮನೇಲಿ ಅದರಲ್ಲೂ ಕೇತು ಜೊತೆ ಸೇರ್ಕೊಂಡಿದ್ದಾನೆ. ಶುಕ್ರ ಮತ್ತು ಕೇತು ವ್ಯಯಸ್ಥಾನದಲ್ಲಿರೋದ್ರಿಂದ ತುಂಬ ದುಡ್ಡು ಕಾಸು ಖರ್ಚು ಹಾಗೇ ಇರುತ್ತೆ. ಕನ್ಯಾ ರಾಶಿಯವರು ಮನೆ ಕಟ್ತಾ ಇರ್ಬೋದು, ಯಾಕಂತಂದರೆ ಟೈಮ್ ಚೆನ್ನಾಗಿರೋವಾಗ ಎಲ್ಲ ಕೆಲಸವೂ ಪಟ ಅಂತ ಆಗ್ತಾ ಇರುತ್ತೆ. ಇಕ್ಕಟ್ಟಿನ ಪರಿಸ್ಥಿತಿ ಜಾಸ್ತಿ, ಕೆಲಸದಲ್ಲಿ ಇಕ್ಕಟ್ಟಾಗಿರ್ಬೋದು ಅಥವಾ ಮನೆ ಕಟ್ತಾ ಇರ್ಬೋದು, ಜಾಗ ತಗೊಳ್ಳುವಂಥ, ಅಂದರೆ ಆ ಯೋಗ ಇದೆ ಇವ್ರಿಗೆ. ಹಾಗಾಗಿ ಇದೆಲ್ಲದಕ್ಕೂ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ 12ನೇ ಮನೆ ವ್ಯಯಸ್ಥಾನ ಅಂತಂದಾಗ ಕನ್ಯಾ ರಾಶಿಯವರು ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಖಂಡಿತ ಹೇಳ್ತೀನಿ ತುಂಬ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಶುಕ್ರ ಈ ಒಂದು ಟೈಮಲ್ಲಿ ಕೆಟ್ಟಿದ್ದಾನೆ. ಶುಕ್ರ 1 ತಿಂಗಳುಗಳ ಕಾಲ ಕನ್ಯಾ ರಾಶಿಯಲ್ಲೇ ಇರೋದ್ರಿಂದ, ವ್ಯಯಸ್ಥಾನದಲ್ಲಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕನ್ಯಾ ರಾಶಿಯವರು. ಯಾರಿಗೂ ಯಾವುದೇ ಹೊಸ ಒಂದು ಕೆಲಸಕ್ಕೆ ದುಡ್ಡು ಕಾಸು ಕೊಡ್ತಕ್ಕಂಥದ್ದು ಅಥವಾ ಇಲ್ಲ ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಈ ಥರದ್ದು ಮಾಡಿದ್ರೆ ಎಲ್ಲ ಒಂದು ಸ್ವಲ್ಪ ದುಡ್ಡು ಕಳ್ಕೊಳ್ತೀರಾ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರು. ಓಕೆ, ಈ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಮುಂದುವರಿಸ್ತಾ, ಜೊತೆಗೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಮೇಡಮ್ ನಮಸ್ಕಾರ, ವಿಶ್ವನಾಥ್ ಅವರೇ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂದ್ಬಿಟ್ಟು, ಬೆಂಗಳೂರ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ಅಭಯ ಅಂತ ಅಂದ್ಬಿಟ್ಟು. 3/5/2001. 3/5/2001. 8 ಗಂಟೆ 8 ನಿಮಿಷ ರಾತ್ರಿ. 8 ಗಂಟೆ 8 ನಿಮಿಷ ರಾತ್ರಿ. ಓಕೆ, ಸ್ಥಳ ಸರ್? ಹೌದು ಮೇಡಮ್. ಸ್ಥಳ ಇಲ್ಲಿ ಬೆಂಗಳೂರು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಸಿಂಹರಾಶಿ ಹೇಳಿ ಸರ್. ತುಂಬಾನೇ ಖುಷಿ ಆಗ್ತದೆ ಮೇಡಮ್. ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀರಾ ನಮ್ಮ ಪ್ರೋಗ್ರಾಮ್? ನೋಡ್ತಾ ಇದ್ದೀರಾ? ಹೌದು. ಸಿಂಹ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಏನ್ ಪ್ರಶ್ನೆ ಸರ್? ಮೇಡಮ್, ಒಂದು ಕೆಲ್ಸದ ಬಗ್ಗೆ ಮತ್ತೆ ಎಜುಕೇಶನ್ ಬಗ್ಗೆ ಮತ್ತೆ ಫಾರಿನ್ ಹೋಗ್ಬೇಕು ಅಂತ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲಸ ಇದ್ದ, ಇವಾಗ ಕ್ವಿಟ್ ಮಾಡ್ಕೊಂಡಿದ್ದ. 3 years ವರ್ಕ್ ಮಾಡ್ತಾ ಇದ್ದ. ಓಕೆ. ಆ ಕೆಲಸದಲ್ಲಿ ಒಂದು ಸ್ವಲ್ಪ ಬೇಜಾರಾಗೋಗ್ಬಿಟ್ಟು ಒಂದೇ ತರ ಕೆಲಸ ಮಾಡೋದಕ್ಕಿಂತ ಅವ್ನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ. ಸರ್, ಸಿಂಹ ರಾಶಿ ಹೇಳ್ತಾ ಇದ್ದೆ, ಸಿಂಹರಾಶಿ ಅವ್ರಿಗೆ ಟೈಮ್ ತುಂಬ ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಸರ್? ಏನಾದರೂ ಸರಿ ಕಳ್ಕೊಳ್ಬೋದು,
ವಸ್ತು ವ್ಯಕ್ತಿ ಏನೋ ಒಂದು ಅಂತ ಹೇಳ್ತಿದೆ ನೋಡಿ. ಒಳ್ಳೆ ಕೆಲಸವನ್ನು ಕಳ್ಕೊಂಡಿದ್ದಾರೆ ಇವರು. ಜೊತೆಗೆ ಇವರ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ. ಈಗ ನಡೀತಾ ಇರೋ ಟೈಮು 23ರಿಂದ ರಾಹು ದಶೆ ನಡೀತಾ ಇದೆ ಇವ್ರಿಗೆ. ರಾಹು ದಶೆಯಲ್ಲಿರ್ತಾರೆ. ಬಟ್ ಇವರು ಫಾರಿನ್ಗೆಲ್ಲ ಹೋಗ್ಬೋದು ಸರ್. ಫಾರಿನ್ಗೆ ಹೋಗೋದಕ್ಕೆ ಗ್ರಹಗಳು ತುಂಬ ಚೆನ್ನಾಗಿದೆ. ಆದರೆ 8ನೇ ಮನೆಯಲ್ಲಿ ರಾಹು ಇರ್ತಾನೆ 23ರಿಂದ. ಸ್ವಲ್ಪ 8ನೇ ಮನೆ ರಾಹು ತುಂಬ ರಿಸಲ್ಟ್ ಕೊಡಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟದ ಒಂದು ದಿನಗಳು. 23 ನಂತರ ಕೆಲಸ ಕಳ್ಕೊಂಡ್ರಾ? ಹೌದು ಮೇಡಮ್. ಹಾಂ ಅದನ್ನು ಹೇಳುತ್ತೆ. ಮತ್ತು ಕುಜ ಮತ್ತು ಕೇತು ಧನಸ್ಥಾನದಲ್ಲಿರ್ತಾರೆ. ಬುಧ ಮತ್ತು ಗುರು ಶನಿ ಈ 3 ಗ್ರಹಗಳು ತುಂಬ ಚೆನ್ನಾಗಿದ್ದಾರೆ. ಇವರು ಈ ಸಪ್ತಮದಲ್ಲಿರ್ತಾರೆ. ಹಾಗಾಗಿ ಕೆಲಸ ಫಾರಿನ್ಗೆಲ್ಲ ಹೋಗ್ಬೋದು. ಫಾರಿನ್ಗೆ ಹೋಗೋಕ್ಕೆ ತುಂಬ ಒಳ್ಳೆ ಟೈಮು. ಫಾರಿನಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ಕಳಿಸ್ಕೊಡ್ಬೋದು. ಫಾರಿನಲ್ಲಿ ಕೆಲಸ ಸಿಕ್ಕತ್ತೆ. ಫ್ಯೂಚರ್ ಅಂತ ಬಂದಾಗ ಫ್ಯೂಚರು ತುಂಬ ಚೆನ್ನಾಗಿದೆ. ರಾಹು ಒಬ್ಬ ಕೆಟ್ಟಿದ್ದಾನೆ ಅಷ್ಟೇ. ಬಟ್ ಲಗ್ನಕ್ಕೆ ಸೂರ್ಯ ಕೂಡ ಎಲ್ಲೋ ಒಂದು ಕಡೆ 6ನೇ ಮನೇಲಿರ್ತಾನೆ. ತುಂಬ ಕೋಪ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಕಣ್ಣಿಗೆ ತುಂಬ ಎಫೆಕ್ಟ್ ಆಗ್ತಂಥದ್ದು. ಯಾವಾಗಲೂ ಅವರು ಸಿಸ್ಟಮ್ ಮುಂದೆನೇ ನಿಂತಿರ್ತಾರೆ, ಕೂತಿರ್ತಾರೆ. ಅದು ಎಲ್ಲೋ ಒಂದು ಕಡೆ ಕಣ್ಣಿನ ಒಂದು ಇದನ್ನು ಕೊಡುತ್ತೆ, ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳುತ್ತೆ. ಜೊತೆಗೆ ಇವರಿಗೆ ಚಂದ್ರ ತುಂಬ ಚೆನ್ನಾಗಿರೋದ್ರಿಂದ ಇವರು ಹೊರಗಡೆ ಹೋಗಿ ಬಿಸ್ನೆಸ್ ಮಾಡಿದ್ರೆ ಕೆಲಸಕ್ಕೆ ಅಂತ ಹೋದಾಗ ತುಂಬ ಚೆನ್ನಾಗಾಗುತ್ತೆ. ಬಟ್ ಲೈಫ್ ಚೆನ್ನಾಗಿದೆ. ಸಪ್ತಮ ಅಂತ ಹೇಳಿದ್ನಲ್ಲ, ಸಪ್ತಮದಲ್ಲಿ ಬುಧ ಮತ್ತು ಗುರು ಶನಿ ಇರೋದ್ರಿಂದ ತುಂಬ ಮುಂದಿನ ಒಂದು ಲೈಫ್ ಪಾರ್ಟ್ನರ್ ಅವರು ಕೂಡ ತುಂಬ ಒಳ್ಳೆಯವರು ಸಿಗ್ತಾರೆ ಅಂತ ಹೇಳುತ್ತೆ. ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ವಿಶ್ವನಾಥ್ ಅವರೇ. ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೈಸೂರಿಂದ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರಮ್ಮ? ಪುಷ್ಪ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರು ಹುಟ್ಟಿದ ದಿನಾಂಕವನ್ನು ತಿಳಿಸಿಮ್ಮ. 16/5/2014. 16/5/2014. 14. ಓಕೆ, ಹುಟ್ಟಿದ ಸಮಯ ಅಮ್ಮ? ರಾತ್ರಿ 7:45. ರಾತ್ರಿ 7:45. ಸ್ಥಳ ಮೈಸೂರು. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಮೇಡಮ್ ವೃಶ್ಚಿಕ ರಾಶಿ ಹೇಳಿ. ಅವನ ಭವಿಷ್ಯದ ಬಗ್ಗೆ ಕೇಳಬೇಕು. ಎಜುಕೇಶನ್, ವಿದ್ಯಾಭ್ಯಾಸ ಏನು ಮಾಡ್ತಿದ್ದಾರೆ? ಅವನು ಇವತ್ತು 7th ಹೋಗ್ತಾ ಇದ್ದಾನೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಅವರ ಒಂದು ಭವಿಷ್ಯ ಅಂತಂದರೆ ಈಗ 27ರವರೆಗೂ ಅವ್ರ ಕೇತು ದಶೆ, 27ರ ನಂತರ ಶುಕ್ರ ದಶೆ ಬರುತ್ತೆ. ಅವರ ಲಗ್ನದಲ್ಲಿ ಚಂದ್ರ ಇರ್ತಾನೆ. ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ. ರಾಶಿ ಅಂತ ತಗೊಂಡಾಗ ಅದೇ ರಾಶಿನೂ ಆಗಿರುತ್ತೆ. ಬಟ್ ಅವ್ರಿಗೆ ಈ 27ರ ನಂತರ ತುಂಬ ಟೈಮ್ ಚೆನ್ನಾಗಿದೆ. ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ನೀವೇನಾದರೂ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ. ಎಜುಕೇಷನ್ ಅಂತ ಬಂದಾಗ 27 ಆದಮೇಲೆ 2027 ನಂತರ ಎಜುಕೇಷನ್ ಸ್ವಲ್ಪ ಡೌನ್ ಆಗುತ್ತೆ. ಎಜುಕೇಷನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಬಟ್ ಬೇರೆ ಆ್ಯಕ್ಟಿವಿಟೀಸು, ಲಕ್ಸುರಿ ಕೇಳ್ತಾರೆ. ತುಂಬ ಇದೇ ಕಾಲೇಜ್ ಬೇಕು, ಇದೇ ಬಟ್ಟೆ ಬೇಕು ಅಂತ ಕೇಳುವಂಥದ್ದು. ಬಟ್ ಆ ಟೈಮು ನಿಮಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ತಂದು ಕೊಡುತ್ತೆ. ಯಾಕಂತಂದರೆ ಶುಕ್ರ ಬಂದು ನಿಮಗೆ ಸಪ್ತಮಾಧಿಪತಿ ಯಾವುದೇ ಆಗಿರ್ತಾನೆ ಇವ್ರಿಗೆ. ಹಾಗಾಗಿ ಆ ದಶ ಬಂದಾಗ 20 ವರ್ಷ ತುಂಬ ರಾಜಯೋಗ ಅಂತ ಹೇಳ್ಬೋದು. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಈ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಸ್ಟೋನ್ ಸಿಕ್ಕತ್ತೆ, ಎಜುಕೇಷನ್ ಸ್ಟೋನು. ಅದು ಜ್ಞಾನವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಇವರು ಶುಕ್ರದಶೆಯಲ್ಲಿ ತುಂಬ ಓದೋದಿಲ್ಲ. ಶುಕ್ರದಶೆಯಲ್ಲಿ ಸ್ವಲ್ಪ ಓದಿನ ಕಡೆ ಗಮನ ಕಮ್ಮಿ ಆಗುತ್ತೆ. ಆ ಗಮನ ಬರೋದಕ್ಕೆ, ಏಕಾಗ್ರತೆ ಜಾಸ್ತಿ ಆಗೋದಕ್ಕೆ ನಮ್ಮಲ್ಲಿ ಎಜುಕೇಷನ್ ಸ್ಟೋನು ಮತ್ತು ಡಾಲರ್ಸು ಮತ್ತು ಬ್ರೇಸ್ಲೆಟು ಸಿಕ್ಕತ್ತೆ. ಯಾವುದಾದ್ರೂ ಒಂದು ತೊಗೊಂಡು ಅವ್ನಿಗೆ ಹಾಕಿ. ಇಲ್ಲ ಅಂತಂದರೆ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂತಂದರೆ ಮುಂದಕ್ಕೆ ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಜೊತೆಗೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಮೇಡಮ್. ನಮಸ್ಕಾರ ಸರ್ವಮಂಗಳ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳು ಯಶಸ್ವಿನಿ ಅಂತ. ಓಕೆ. ಮೂಲ ನಕ್ಷತ್ರ ಧನಸ್ಸು ರಾಶಿ. ಓಕೆ. ಅವಳಿಗೆ 22 ವರ್ಷ. ಬರ್ತು 15/11/2004. 15/11/2004. ಓಕೆ. ಹುಟ್ಟಿದ ಸ್ಥಳಮ್ಮ? ಸ್ಥಳ ಇಲ್ಲೇ ಬೆಂಗಳೂರು. ಓಕೆ. ಸಮಯ ಹೇಳಿ. ಸಮಯ ಸಂಜೆ 7:15. ಸಂಜೆ 7:15. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿಮ್ಮ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಧನುರಾಶಿ, ವೃಷಭ ಲಗ್ನ, ಮೂಲ ನಕ್ಷತ್ರ. ಹೇಳಿ, ಏನು ಪ್ರಶ್ನೆ? ಅವಳು ಇವಾಗ MBA ಮಾಡ್ತಿದ್ದಾಳೆ, ಜಾಬ್ಗೂ ಹೋಗ್ತಿದ್ದಾಳೆ. ಮದುವೆ ಯಾವಾಗ ಆಗ್ಬೋದು ಅಂತ ಕೇಳ್ತಾ ಇದ್ವಿ. ನೋಡಿ, 26ರಿಂದ ಅವ್ರಿಗೆ ಸೂರ್ಯದಶೆ ನಡೀತಾ ಇದೆ.
ಅವರ ಲಗ್ನ ಬಂದು ವೃಷಭ ಲಗ್ನ ಆಗಿರುತ್ತೆ. ಮದುವೆ ಅಂತ ಬಂದಾಗ ನೋಡಿ, ಸಪ್ತಮದಲ್ಲಿ ಬುಧ ಇರ್ತಾನೆ, ಸಪ್ತಮಾಧಿಪತಿ ಕುಜ 6ನೇ ಮನೆಯಲ್ಲಿ ಸೂರ್ಯನ ಜೊತೆ ಸೇರ್ಕೊಂಡಿದ್ದಾನೆ. ಅಂದರೆ ಸಪ್ತಮಾಧಿಪತಿ ಕೆಟ್ಟಿದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ಮದುವೆ ಅಂತ ಬಂದಾಗ ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ಮದುವೆ ಜೀವನಕ್ಕೆ ಕೆಲವೊಂದು, ಯಾಕಂದರೆ ಕುಜ ಸಪ್ತಮಾಧಿಪತಿ ಕೆಟ್ಟಾಗ ಅವನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮದುವೆ ಅಂತ ಬಂದಾಗ ಖಂಡಿತ ಹೇಳ್ತೀನಿ, ಕುಜನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು, ಬ್ರೇಸ್ಲೆಟು ನಮ್ಮಲ್ಲಿ ಸಿಕ್ಕತ್ತೆ. ಅದಕ್ಕೆ ಬೇಕಾಗಿರೋ ಅಂಥದ್ದು, ಮದುವೆಗೆ ಅಂತ ಬೇಕಾಗಿರೋ ಅಂಥದ್ದು ಕೊಡ್ತೀನಿ. ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಮದುವೆನೂ ಕೂಡ ಬರುತ್ತೆ. ಟೈಮ್ ಚೆನ್ನಾಗಿದೆ, ನಡೀತಾ ಇರೋ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ 26 ಮೇಲೆ ಮನೇಲಿ ಯಾರಿಗಾದರೂ ಸ್ವಲ್ಪ ಅನಾರೋಗ್ಯ ಕಾಡ್ತಿರ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೇರ ಭೇಟಿಗಾಗಿ ಅನ್ನುವಂಥ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್. ನಿಮಗೆ ಯಾವುದೇ ರೀತಿಯಾದಂಥ ಸಂಪೂರ್ಣ ಮಾಹಿತಿ, ಮಾರ್ಗದರ್ಶನ, ಹಾಗೆ ಮೇಡಮ್ ಸ್ವತಃ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ನಿಮಗೆ ಸಂಪೂರ್ಣವಾದಂಥ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ. ಹಾಗಾಗಿ ಆ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಮೇಡಮ್ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ಕುಮಾರ್ ಅಂತ. ನಮಸ್ತೆ ಕುಮಾರ್ ಅವರೇ. ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 12/7 ಹಾಂ ಹಾಂ 2023. 12/7/2023. ಬೆಳಿಗ್ಗೆ 7:50. ಬೆಳಿಗ್ಗೆ 7:50. ಸ್ಥಳ ಸರ್? ಮೈಸೂರು. ಮೈಸೂರು. ಓಕೆ, ಮೇಡಮ್ ಜೊತೆ ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೇಷರಾಶಿ, ಭರಣಿ ನಕ್ಷತ್ರ. ಹೌದು ಮೇಡಮ್. ಏನು ಪ್ರಶ್ನೆ ಸರ್? ಇಲ್ಲ, ಅವ್ರದ್ದು ಜಾತಕ ಹೇಗಿದೆ ಅಂತ ಕೇಳಿ. ಏನು ಮಾಡ್ತಿದ್ದಾರೆ? ಅವನಿಗೆ 3 ವರ್ಷ. 3 ವರ್ಷ ಇನ್ನು ಮನೇಲೆ ಮಗು ಆಡ್ಕೊಂಡಿದೆ. ಹಾಂ. ಪಿತ್ರಾರ್ಜಿತ ಆಸ್ತಿ ಮೇಲೆ ಏನಾದರೂ ಕೋರ್ಟು ಕೇಸ್ ಇದೆಯಾ? ಇಲ್ಲ ಮೇಡಮ್, ಬಟ್ ಆಸ್ತಿ ತುಂಬ, ಪಿತ್ರಾರ್ಜಿತ ಆಸ್ತಿ ಮೇಲೆ ಯಾವುದಾದ್ರೂ ಒಂದು ತೊಂದರೆ ಬರುತ್ತೆ ಅಂತ ಹೇಳುತ್ತೆ. ಸೂರ್ಯ ಕೆಟ್ಟಿದ್ದಾನೆ, ಇವರ ಜಾತಕದಲ್ಲಿ ಸೂರ್ಯ 12ನೇ ಮನೇಲಿ ಇರ್ತಾನೆ. ಶುಕ್ರ ಮತ್ತು ಕುಜ ಧನಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಮತ್ತು ಇವಾಗ ನಡೀತಾ ಇರೋ ಟೈಮ್ ಬಂದವರಿಗೆ ಶುಕ್ರದಶನೇ ನಡೀತಾ ಇದೆ. 2023ರಿಂದ ಶುಕ್ರದಶೆ ನಡೀತಾ ಇದೆ. ಅವ್ರು ಹುಟ್ಟಿದಾಗಿಂದನೂ 33ವರೆಗೂ ಇರುತ್ತೆ. ಅವನು ಹುಟ್ಟಿದ ಮೇಲೆ ಮನೆಗಿನೇ ತೊಗೊಂಡ್ರಾ, ಜಾಗ ತೊಗೊಂಡ್ರಾ? ಇಲ್ಲ ಮೇಡಮ್ ಅವರೇ, ನಾವು ಏನು ಮಾಡ್ಕೊಂಡಿಲ್ಲ, ಇನ್ನೂ ಏನೂ ಆಗಿಲ್ಲ. ಇನ್ನು ಟೈಮ್ ಇದೆ ನೋಡಿ, ಮಾಡ್ಕೊಳ್ಳಿ. ಒಳ್ಳೆ ಟೈಮ್ ನಡೀತಾ ಇದೆ. ವೆಹಿಕಲ್ಲು ಏನೂ ತೊಗೊಂಡಿಲ್ವಾ? ಗೋಲ್ಡು, ವೆಹಿಕಲ್ಲು ಏನೂ ತೊಗೊಂಡಿಲ್ವಾ? ಇಲ್ಲ ಮೇಡಮ್, ತಗೋಬೇಕಂತ ಪ್ರಯತ್ನ ಪಡ್ತಿದ್ದೀವಿ, ಆಯ್ತೇ ಇಲ್ಲ. ಹಾಂ ಹಾಂ, ಗಾಡಿ ತಗೊಳಕ್ಕೆ ನೋಡ್ತಾ ಇದ್ದೀವಿ. ತಗೊಳ್ತೀರಾ ಅಂತ ಹೇಳುತ್ತೆ. ಮನೇಲಿ ಯಾರಿಗಾದ್ರೂ ಸ್ವಲ್ಪ ದೊಡ್ಡವರಿಗೆ ಯಾರಿಗಾದ್ರೂ ಅನಾರೋಗ್ಯ ಆಗಿದೆಯಾ? ಆಗಿದೆ ಮೇಡಮ್ ಅವರೇ, ಈಗ ಒಂದು ಸ್ವಲ್ಪ ಆರೋಗ್ಯ ಇದಾಗಿದೆ. ಅದನ್ನು ಹೇಳುತ್ತೆ. ದೊಡ್ಡವ್ರಿಗೆ ಯಾರಿಗಾದ್ರೂ ಸ್ವಲ್ಪ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಯಾಕೆ ಅಂತಂದರೆ ನೋಡಿ, 8ನೇ ಮನೇಲಿ ಶನಿ ಇರ್ತಾನೆ. 8ನೇ ಮನೇಲಿ ಶನಿ ಇದ್ದಾಗ ಸ್ವಲ್ಪ ಅದರ ಒಂದು ಎಫೆಕ್ಟು ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಮತ್ತು ನೆಕ್ಸ್ಟ್ ಇವ್ರಿಗೆ 33 ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಕೊಡಿ. ವಿದ್ಯಾಭ್ಯಾಸ ಕೊಟ್ಟರೆ ಇವನು ಫಾರಿನ್ಗೆಲ್ಲ ಹೋಗಿ ಜಾಬ್ ಮಾಡೋ ಅಂಥದ್ದು, ಅಥವಾ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋ ಅಂಥದ್ದು, ಈ ಥರ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಬಿಸ್ನೆಸ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾನೆ. ಬಿಸ್ನೆಸ್ ಜಾತಕ ಇದು. ಹಾಗಾಗಿ ಬಿಸ್ನೆಸ್ ಮಾಡಿದ್ರೆ ಖಂಡಿತ ಎಲ್ಲೋ ಒಂದು ಕಡೆ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಹೆಸರು ಮಾಡ್ತಾನೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ವಿರಾಮದ ಸಮಯವಿದು. ಮೇಡಮ್, ಸಾಕಷ್ಟು ಜನ ನಮ್ಮ ವೀಕ್ಷಕರು ತಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಂ, ನಿಮ್ಮ ಹೆಸರುಮ್ಮ? ನಮ್ಮ ಹೆಸರು ಅಶ್ವಿನಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆ ಡಿಸ್ಟಿಕ್ ಇಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್, ನಮ್ಮ ಮನೆಯವ್ರದ್ದು ಹ್ಞೂ 25ನೇ ತಾರೀಕು ಹ್ಞೂ ಮತ್ತೆ 7ನೇ ತಿಂಗಳು 1983ನೇ ಇಸ್ವಿ. ಅದ್ರ ಹೆಸರು ಮಂಜುನಾಥ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, 1983? ಹಾ ಹಾ. ಓಕೆ, ಹುಟ್ಟಿದ ಸಮಯ ಅಮ್ಮ? ಅವರು ಸಮಯ ಅಂದ್ರೆ ಸಂಜೆ ಅಂತ ಹೇಳ್ತಾರೆ ಮೇಡಮ್, ರಾತ್ರಿ ಸಂಜೆ ಅಂತ ಹೇಳ್ತಾರೆ. ನಿಖರವಾಗಿ ಸಮಯ ಗೊತ್ತಿಲ್ಲ. ಸ್ಥಳ ಗೊತ್ತಿದೆಯಾ ನಿಮಗೆ? ದಾವಣಗೆರೆ. ದಾವಣಗೆರೆ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಹಾ ನಮಸ್ತೆ ಮೇಡಮ್. ಮಕರ ರಾಶಿ ಬರುತ್ತೆ. ಮಕರ ರಾಶಿ ಮಕರ ಲಗ್ನ ಬರುತ್ತೆ. ಶ್ರವಣ ನಕ್ಷತ್ರ ಅವತ್ತು ಅವ್ರು ಹುಟ್ಟಿದ ದಿನ. ಹಾಗಾಗಿ ಏನು ಪ್ರಶ್ನೆ? ಇದು ಮೇಡಮ್, ಮೊನ್ನೆ ಬಿಸ್ನೆಸ್ ಇತ್ತು, ಈಗ ನಿಲ್ಸ್ತೀವಿ, ಹೋಟ್ಲ ಬಿಸ್ನೆಸ್. ಹಂಗೆ ಸ್ವಲ್ಪ ಕೇಳೋಣ. ಅವ್ರದ್ದು ಏನು ಡೀಟೇಲ್ಸ್ ಸರಿಯಾಗಿ ಗೊತ್ತಿರಲಿಲ್ಲ ಮೇಡಮ್, ಯಾವ ರಾಶಿ ಅಂತ. ಹೆಸರು ಪ್ರಕಾರ ಸಿಂಹ ರಾಶಿ. ಹೌದು, ನೀವೇ ಹೇಳ್ತಾ ಇದೀರಿ ಸಿಂಹ ರಾಶಿ ಸರಿ ಇಲ್ಲ ಅಂತ. ಹೌದು, ಸಿಂಹ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಯಾಕೆ ಅಂತಂದರೆ ಆಲ್ಮೋಸ್ಟ್ ನೋಡಿದ್ದೀರಾ, ಇವಾಗ ನೀವೇ ಹೇಳ್ತಾ ಇದ್ದೀರಾ ಬಿಸ್ನೆಸ್ ಲಾಸ್ ಆಗ್ತಿದೆ, ಹೆಸರು ಮಂಜುನಾಥ್ ಅಂತ ಇಟ್ಕೊಂಡಿದ್ದಾರೆ ಅಂತ. ಸೊ ಮಂಜುನಾಥ್ ಅಂತ ಬಂದಾಗ ಹೆಸರು ಇಟ್ಕೊಂಡಾಗ ಅವರ ರಾಶಿ ಲಗ್ನ ನಕ್ಷತ್ರ ಬೇರೆ ಇರ್ಬೋದು, ಆದರೆ ಆ ಹೆಸರಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಅದರ ಒಂದು 50% ಎಫೆಕ್ಟ್ ಆದರೂ ಇದ್ದೇ ಇರುತ್ತೆ. ಸೊ ಈಗ ಬಿಸ್ನೆಸ್ ನಡೀತಾ ಇದೆಯಾ? ಇಲ್ಲ ಮೇಡಮ್, ಈಗ ಸದ್ಯಕ್ಕೆ ತೋಟವು ನೋಡ್ಕೊಂಡಿದ್ದಾರೆ. ಏನು ಮಾಡ್ತಿದ್ದಾರೆ? ತೋಟ. ಓಕೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ಬೋದು, ನೋಡ್ಕೊಳ್ಳಿ. ಲಗ್ನ ಅಂತ ಬಂದಾಗ ನೋಡಿ ಅವ್ರದ್ದು ಮಕರ ಲಗ್ನ ಬರುತ್ತೆ. ಮಕರ ಲಗ್ನಕ್ಕೆ ಅವ್ರಿಗೆ ನಿಮ್ಮ ಪ್ರಶ್ನೆ ಏನು? ಅದೇ ಮೇಡಮ್ ಕೇಳಿದ್ರೆ ಅವ್ರದ್ದು ಈಗ ಸಿಂಹ ರಾಶಿ ಬರುತ್ತಾ, ಈಗ ಅದು ಸಿಂಹ ರಾಶಿದ ಎಫೆಕ್ಟ್ ಆಗುತ್ತಾ ಅಂತ. ಇಲ್ಲ, ಸಿಂಹ ರಾಶಿದು ಇರುತ್ತೆ. ಯಾಕಂದರೆ ನೀವು ಅದನ್ನೇ ಹೆಸರು ಇಟ್ಕೊಂಡಾಗ ಆ ಹೆಸರು ಪ್ರಕಾರ ನೋಡಿದಾಗ ಒಂದು 50% ಆದರೂ ಅದು ಪಾಸಿಟಿವ್ ಇದ್ದೇ ಇರುತ್ತೆ. ನೋಡಿ, ಮಕರ ರಾಶಿ, ಮಕರ ಲಗ್ನ, ಶ್ರವಣ ನಕ್ಷತ್ರ, ಮಕರ ರಾಶಿ ಬರುತ್ತೆ. ಆದರೂ ಕೂಡ ನಿಮ್ಮ ಹೆಸರು ಕರೆಯೋದ್ರಿಂದ ಸಿಂಹ ರಾಶಿ ಎಫೆಕ್ಟ್ ಇರುತ್ತೆ. ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುತ್ತೆ ಅಂತ ಹೇಳುತ್ತೆ. ಇವಾಗ ನಡೀತಾ ಇರೋ ಟೈಮ್ ಇವ್ರಿಗೆ 2014ರಿಂದ ಗುರುದಶೆ ನಡೀತಿದೆ. ಆದರೆ ಎಲ್ಲೋ ಒಂದು ಕಡೆ ಗುರು ತುಂಬ ಚೆನ್ನಾಗಿರಬೇಕು, ಆದರೆ ಇವರ ಜಾತಕದಲ್ಲಿ ಗುರು ಕೆಟ್ಟಿರೋದ್ರಿಂದ ದುಡ್ಡು ಕಾಸಿಗೆ ತೊಂದರೆ ಆಗ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ನೋಡದೇ ಇರ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಏನಾದರೂ ಲೋನು ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ, ಅದನ್ನು ತೀರ್ಸೋದಕ್ಕೆ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸಿಂಹ ರಾಶಿದು ಹೆಸರು ಮಂಜುನಾಥ್ ಅಂತ ಇರೋದ್ರಿಂದ ಅದರ ಒಂದು ಎಫೆಕ್ಟ್ 50%ಇಂದ 75%ವರೆಗೂ ಇರುತ್ತೆ. ಕೆಲವೊಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮೇಡಮ್, ಸುಬ್ರಹ್ಮಣ್ಯ ಅಂತ. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 5/7 ಹಾಂ 1977. 5/7/1977. ಓಕೆ, ಹುಟ್ಟಿದ ಸಮಯ ಸರ್? 4 ಗಂಟೆ ಬೆಳಿಗ್ಗೆ. ಬೆಳಿಗ್ಗೆ 4 ಗಂಟೆ. ಸರಿ, ಸ್ಥಳ ಸರ್? ಬೆಂಗಳೂರು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಕುಂಭರಾಶಿ ಬರುತ್ತೆ, ಶತಭಿಷ ನಕ್ಷತ್ರ. ನಿಮ್ಮ ಪ್ರಶ್ನೆ? ಮನೆ ಕಟ್ಟಬೇಕು ಮೇಡಮ್, ದುಡ್ಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನ್ ಮಾಡೋದು? 2025ಇಂದ ಬುಧದಶೆ ಸ್ಟಾರ್ಟ್ ಆಗಿದೆ. ಬಟ್ ಲಗ್ನದಲ್ಲೇ ನಿಮಗೆ ಗುರು ಶುಕ್ರ ಇರ್ತಾರೆ, ವೃಷಭ ಲಗ್ನ ಆಗಿರುತ್ತೆ. ಮನೆ ಕಟ್ಟೋದಕ್ಕೆ ಅಂತ ಬಂದಾಗ ದುಡ್ಡಿನೊಂದು ಲೋನು ಗೀನು ಹೇಗೋ ಆಗುತ್ತೆ. ಆದರೆ ನಿಮಗೆ ನಿಮ್ಮ ಜಾತಕದಲ್ಲಿ ಕುಜನೇ ಫಾಲ್ಟ್. ಕುಜ ತುಂಬ ವ್ಯಯಸ್ಥಾನದಲ್ಲಿರ್ತಾನೆ, ಅಂದರೆ ಕುಜ ಕೆಟ್ಟಿದ್ದಾನೆ. ಕುಜ ಕೆಟ್ಟಿರೋದ್ರಿಂದ ನೀವು ಮನೆ ಕಟ್ಟಬೇಕು, ಜಾಗ ತಗೋಬೇಕು ಅಂತ ಎಲ್ಲ ಹೋದಾಗ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಡಿಲೇ ಆಗ್ತಾ ಇರುತ್ತೆ ಅಲ್ವಾ? ಇದಕ್ಕೆ ಹೌದು ಮ್ಯಾಮ್. ಇದಕ್ಕೆ ಪರಿಹಾರ ಏನಿದೆ ಮ್ಯಾಮ್? ಮತ್ತೆ ಪರಿಹಾರ ಅಂತಂದರೆ ಕುಜನಿಗೆ ಏನು, ನೀವು ಸುಬ್ರಹ್ಮಣ್ಯನ ಒಂದು ಟೆಂಪಲ್ನ ವಿಸಿಟ್ ಮಾಡಿ, ತಿರ್ಚಂದೂರು ಮುರುಗನ ಟೆಂಪಲ್ಗೆ ಹೋಗಿ ಬನ್ನಿ. ನಿಮ್ಮ ಮನೆ ಕಟ್ಟೋ ವಿಷಯ ಆಗಿರ್ಬೋದು, ಅಥವಾ ನೀವೇನು ಜಾಗ ತಗೊಳ್ಳೋ ವಿಷಯ ಆಗಿರ್ಬೋದು, ಇದೆಲ್ಲವೂ ಕ್ಲಿಯರ್ ಆಗುತ್ತೆ. ಫಸ್ಟ್ಗೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಜೊತೆಗೆ ಕುಜನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಸಿಕ್ಕುತ್ತೆ, ಅದನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಪ್ಲೇಸ್ ಮಾಡ್ಕೊಳ್ಳಿ. ಬೇಗ ನೀವು ಮನೆ ಕಟ್ಟಬೇಕು ಅಂತಿದ್ದೀರಾ, ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಮುಖಾಂತರದಿಂದ ಆದ್ರೂ ನೀವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವ ಏರಿಯಾದಲ್ಲಿ ತಗೋಬಹುದು ಬೆಂಗಳೂರಲ್ಲಿ ಮನೆನ? ಹಲೋ, ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಸಿಗ್ಬೋದು ನಮಗೆ ಮನೆ? ಬೆಂಗಳೂರಲ್ಲಿ ಯಾವ ಏರಿಯಾ ಅಂತಂದರೆ ಅವರ ಒಂದು ಇದ್ರ ಮೇಲೆ ಇರುತ್ತೆ ಸರ್. ಅವ್ರು ಎಲ್ಲಿ ತಗೋಬೇಕು ಅನ್ಕೋತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರ ಮನೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತಿದ್ದಾರೆ, ಹಂಗಾಗಿ ಅವರ ಒಂದು ಸೈಟ್ ಕುಜಗ್ರಹ ನೀವು ಹೇಳ್ತೀರ 12ನೇ ಮನೇಲಿದ್ದಾರೆ ಅಂತ. ಇವಾಗ ಏನ್ ಮಾಡೋದು? ಕುಜ 12ನೇ ಮನೇಲಿ ನಾವು ಎಲ್ಲಿಗಿಡ್ಬೋದು ಅವನ್ನ? ಕುಜ 12ನೇ ಮನೇಲಿ ಇರ್ತಾನೆ. ಮನೆ ಕಟ್ಟಬೇಕು ಅಂತಂದರೆ ಅವನ್ನ 10ನೇ ಮನೆಗೆ ಮಾಡ್ಕೊಳ್ಬೇಕು, 4ನೇ ಮನೆಗೆ ಮಾಡ್ಕೊಳ್ಬೇಕು, 4ನೇ ಮನೆಗೆ ಆಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೆ ಕುಜನ್ಗೆ ಸಂಬಂಧಪಟ್ಟಂತ ಕೆಲವೊಂದು ಸ್ಟೋನ್ ಇರುತ್ತೆ, ಅದನ್ನ ಕೊಡ್ತೀನಿ, ಅದನ್ನ ಇಟ್ಕೊಂಡ್ರೆ ಪಾಸಿಟಿವ್ ಆಗುತ್ತೆ. ಇದು ಹೆಂಗಿದೆ ನಮ್ಮ ಡೇಟ್ ಆಫ್ ಬರ್ತ್? 5/7/1977. ಚೆನ್ನಾಗಿದ್ದೀರಾ ಮೇಡಮ್? ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಯಾರು ಗೊತ್ತಾಯ್ತಾ? ಗೊತ್ತಾಯ್ತು, ನೀವು ಬಂದ್ಬಿಟ್ಟಿದ್ದೀರಾ. ಪಾಪ ಅವ್ರ ಮನೆ ಕಟ್ಟೋರು ಎಲ್ಲೋದ್ರೂ ಗೊತ್ತಿಲ್ವಲ್ಲ. ಯಾರು? ನೀವು ಆರ್ಯವರ್ಧನ್ ಗುರುಜಿ. ಹೌದಾ? ಮತ್ತೆ ಇಲ್ಲ, ಅವರು ಕರೆ ಸಿಕ್ತು. ನಾವು ಮನೇಲಿ ಟಿವಿ ನೋಡ್ತಾ ಇದ್ವಿ, ನೀವು ಬರ್ತಾ ಇದ್ರಲ್ವಾ, ಅದಕ್ಕೆ ಕೇಳೋಣ ಅಂತ. ನಂದೇ 5/7/1977. ಏನ್ ಮಾಡ್ತೇನೆ? ನಂಗೆ ಬುಧ ದೇಶ ನೋಡೋಣ, ರಿಸಲ್ಟ್ ನನ್ನ ಜಾತಕ ಪಡಿಷನ್ ಕೊಡಿ ಸರ್. 5/7/1977 ನಿಮಗೆ ಬುಧ ದಶ ನಡೀತಾ ಇದೆ. ಬಟ್ ಏನು ಅಂತಂದರೆ ನಿಮ್ಮ ಜಾತಕ ಪ್ರೆಡಿಕ್ಷನ್ ಕೊಡೋ ಅಷ್ಟು ದೊಡ್ಡವರಲ್ಲ. ಆದರೂ ಕೂಡ ಹೇಳ್ತೀನಿ, ನಿಮ್ಮ ಈ ಬುಧ ದಶೆಯಲ್ಲಿ ತುಂಬಾ
ಫೇಮಸ್ ಆಗ್ತೀರಾ, ಆಲ್ರೆಡಿ ಆಗಿದ್ದೀರಾ. ಯಾಕಂದರೆ ನಿಮ್ಮ ಒಂದು ಫೇಮಸ್ಸು, ನೀವೆಲ್ಲ ಕಡೆ ಬರ್ತಾ ಇದ್ದೀರಾ. ಜನ ಇತ್ತು ಮೊದಲಿಗಿಂತ ಇನ್ನೂ ತುಂಬ ಗುರುತಿಸ್ತಿದ್ದಾರೆ. ಯಾಕಂದರೆ ನಿಮ್ಮ DKD ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಅಥವಾ ನಿಮ್ಮ ಜ್ಯೋತಿಷಿ ಆಗಿರ್ಬೋದು, ಇದೆಲ್ಲದಕ್ಕೂ ಮೀರಿ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ ಈಗ. ಹಾಗಾಗಿ ತುಂಬ ನೇಮು ಫೇಮು ಸಿಕ್ಕಾಪಟ್ಟೆ ಮಾಡಿದ್ದೀರಾ ಅಂತ ಹೇಳುತ್ತೆ. ಮತ್ತು ಬುಧ ದಶೆಯಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬಿಸ್ನೆಸ್ಗೆ ಸ್ವಲ್ಪ ಕನೆಕ್ಟ್ ಆಗಿ, ಅದರಲ್ಲೂ ಲ್ಯಾಂಡ್ ಬಿಸ್ನೆಸ್ ಮಾಡಿ, ಜ್ಯೋತಿಷ್ಯದ ಜೊತೆಗೆ ಲ್ಯಾಂಡ್ ಬಿಸ್ನೆಸ್ ಮಾಡಿ. ಬಟ್ ಜ್ಯೋತಿಷ್ಯ ಅನ್ನೋದು ನಿಮಗೆ ಯಾವಾಗ್ಲೂ ನಿಮ್ಮ ಒಂದು ಅದು ನಿಮ್ಮ ಡ್ರೀಮು, ನಿಮ್ಮ ಕನಸು, ಅದರಲ್ಲಿ ತುಂಬ ಚೆನ್ನಾಗಿ ಇನ್ನು ಆಲ್ರೆಡಿ ನೀವು ದೊಡ್ಡ ಮಟ್ಟ ಅಂತ ಹೇಳೋಕ್ಕೆ ಇಲ್ಲ, ಆಲ್ರೆಡಿ ತುಂಬ ಚೆನ್ನಾಗಿದ್ದೀರಾ. ಆದರೆ ಅದಕ್ಕಿಂತ ಇನ್ನೂ ಚೆನ್ನಾಗಿರಿ ಎಲ್ಲರೂ. ಇವಾಗ ನಾನೇ ನಂಬರ್ 1 ಇದನ್ನ ಕರ್ನಾಟಕದಲ್ಲಿ ಜ್ಯೋತಿಷಲ್ಲಿ. ನಂಬರ್ 1ಗಿಂತ ಮೀರಿ ಯಾವುದಾದ್ರೂ ಇದ್ರೆ ಅದೇ ಸರ್. ಯಾಕೆ ಈ ಪದ ಹೇಳ್ತಾ ಇದ್ರಾ? ಹೇಳ್ತಾ ಇದ್ದೀನಲ್ಲ ನಿಮ್ಮ ಒಂದು ಹೇಳಿ. ನೋಡಿ, ನೆನ್ನೆಲ್ಲೂ ಕೂಡ ಫುಟ್ಬಾಲ್ ಇವರೇ ಗೆಲ್ತಾರಂತ ನಾನು ಕೇಶವನಿಗೆ ಹೇಳಿದೆ ಅಂತ ನಿಮ್ಗೆ ಹೇಳಿದೆ ಒಂದು ಮಾತು. ಹೌದು, ಎಲ್ಲ ಮಾತು ನನ್ನ ಮಾತೆಲ್ಲ ನಿಜ ಆಗುತ್ತಲ್ಲ. ಯಾಕೆ ಹಾವೆಲ್ಲ ಬಂದು ಕಚ್ಚುತ್ತೆ, ಗುರು ಹುಚ್ಚನಾಗಿತ್ತು, ಇದೆಲ್ಲ ಪಾಯಿಂಟ್ಸ್ ಅಲ್ಲಿ ಏನನ್ನಿಸ್ತು? ಹೌದು, ಅದನ್ನ ನೀವು ನಿಮ್ಮ ಒಂದು ಜ್ಞಾನದಿಂದ ಹೇಳ್ತೀರಾ, ಮತ್ತೆ ಡೇಟು ಪ್ರೆಡಿಕ್ಷನ್ ಕೊಡ್ತೀರಾ. ಹೌದು, ಯಾವುದೇ ಜ್ಯೋತಿಷದಲ್ಲಿ ಇದೆಲ್ಲ ನನ್ನ ಜ್ಞಾನದಿಂದ ಹೇಳೋದು. ಜ್ಯೋತಿಷದಲ್ಲಿ ಇದೆಲ್ಲ ಇತಿಹಾಸ ಇಲ್ಲ, ನಾನು ತಪಸ್ ಮಾಡಿದ ಫಲದಿಂದ. ಹೌದು ಹೌದು. ಇವಾಗ ನಾನು ಒಂದೇ ಪ್ರಶ್ನೆ, ಇವಾಗ ನನ್ನ ಬುಧ ದೇಶ ಬುಧ ಭಕ್ತಿ ನಡೀತೈತೆ. ಯಾಕಂದ್ರೆ ಡಾಕ್ಟರ್ ಮೆಡಿಕಲ್ ಮಾಡಿ ಇನ್ನೊಬ್ರು ಕೇಳ್ಬೇಕಾಯ್ತು. ನನಗೆ ನೀವು ಒಳ್ಳೆ ನಂಬರ್ 1 ಅಸ್ಟ್ರಾಲಜರ್, ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜರ್ ನೀವು. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜರ್, ನಂಬರ್ 1 ಇನ್ಸ್ಟಾಗ್ರಾಮ್ ಐಡಿ ನೀವು ನಂಬರ್ 1 ಇದ್ದೀರಾ. 1,35,000 ಇದ್ದಾರೆ ನೀವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ನಿಮ್ಮನ್ನ ವಾಚ್ ಮಾಡ್ತಾರೋ 1,20,00,000 ಜನ ವಾಚ್ ಮಾಡ್ತಿದ್ದಾರೆ. 1,20,00,000 ಜನ ನಿಮ್ಮನ್ನ ವಾಚ್ ಮಾಡ್ತಾರೆ. ಅವರೆಲ್ಲ ಫ್ರೆಂಡ್ಸ್ ಆಗ್ಬೇಕು ಅಂತ ಏನಿಲ್ಲ, ಅಷ್ಟು ಫಾಲೋವರ್ಸ್ ಇದೆ. ನೀವು ಯಾವ್ದು ಹಾಕಿದ್ರು ಝೂಮ್ ಆಗುತ್ತೆ. 100% ಏನ್ ಅನ್ಸುತ್ತೆ ನಮ್ದು ಜಾತಕ? ಇಲ್ಲ, ನಿಮ್ಮ ಜಾತಕ ನೋಡಿ ಬುಧ ದಶೆಗೆ ವೆಯ್ಟ್ ಮಾಡ್ತಾ ಇದ್ರಿ. ಬುಧ ದಶೆ ಬಂದಿದ್ದು ಆಯಿತು, ಇಷ್ಟು ದಿನ ಮಾಡಿದ್ದು ಒಂಥರ. ಈ ಬುಧ ದಶೆ ಬಂದಿದ ತಕ್ಷಣ ನೀವು ಏಕ್ದಮ್ ಒಂದೇ ಸತಿ ಅದು ಫೇಮಸ್ ಆಗಿಬಿಟ್ರಿ. ಟ್ರೋಲ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು. ಆದರೆ ಜನ ದಿನಕ್ಕೆ ಒಂದು ಸತಿ ಅಲ್ಲ, 1-2 ಸತಿನಾದರೂ ನಿಮ್ಮನ್ನು ನೆನೆಸ್ಕೊಳ್ಳೋ ಥರ ಆಗೋಗಿದೆ. ಯಾಕಂದರೆ ನೀವು ನಾನ್ ಹೇಳಿರೋದು ಲಕ್ಷ್ಮಿದು ಅದೆಲ್ಲ ನಿಜ, ಅದು ನಿಜ, 100% ನಿಜ. ಹೌದು, ಇದೆಲ್ಲ ಓರಾಸಾಸದಲ್ಲೆಲ್ಲ ಬರುತ್ತೆ, ಅಲ್ಲಿ ಕುಂಡಲೆಲ್ಲ ಬರುತ್ತೆ, ಇದೆಲ್ಲ ನಿಜ ಇಲ್ಲ. ಅದು ಗ್ರಂಥದಲ್ಲೇ ಇದೆ. ಮತ್ತೆ ನಾವು ಏನು ಲಲಿತಾ ಸಹಸ್ರನಾಮವನ್ನ ಕೇಳ್ತೀವಿ, ಅದರಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಲೈನಲ್ಲಿ, ಒಂದು ಪ್ಯಾರಾಗ್ರಾಫಲ್ಲಿ ಅದ್ರ ಬಗ್ಗೆ ಇದೆ, ಅದ್ರ ಬಗ್ಗೆ ಉಲ್ಲೇಖ ಆಗಿದೆ ಕೂಡ. ಓಕೆ ಗುರುಗಳೇ, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಗುರುಗಳು ಸಹ ಫೋನ್ ಮಾಡಿದ್ರು. ಜೊತೆಗೆ ವೀಕ್ಷಕರ ಅನೇಕ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದೀರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೋಡಿ, ನಮ್ಮನ್ನು ಹುಡ್ಕೊಂಡು ನಮ್ಮ ಒಂದು ಇದಕ್ಕೆ ಗುರುಗಳೇ ಫೋನ್ ಮಾಡಿದ್ದಾರೆ. ಯಾಕಂದರೆ ಅವರು ತುಂಬ ಫೇಮಸ್ ಅಸ್ಟ್ರಾಲಜರ್ ಅನ್ನೋದಕ್ಕಿಂತ ಎಲ್ಲದಕ್ಕೂ ಮೀರಿ ಇವಾಗ ತುಂಬ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಅವರ ಒಂದು ಕನಸು ನನಸು ಎಲ್ಲವೂ ಈಡೇರಲಿ. ಅದರಲ್ಲೂ ಈ ವರ್ಷ ಈ ಬುಧ ದಶೆಯಲ್ಲಿ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ನೇರ ಪ್ರಸಾರದ ಮೀತಾ ಕ್ರಿಸ್ಟೋ ಆಸ್ಟ್ರೋ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.